ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಮತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇದರ ಆಶ್ರಯದಲ್ಲಿ ಶಂಕರ್ ಸಮೂಹ ಸಂಸ್ಥೆಗಳು ಮಣಿಪಾಲ ದತ್ತಿನಿಧಿ ಪ್ರಾಯೋಜಿತ ಮಲಬಾರ್ ವಿಶ್ವರಂಗ ಪುರಸ್ಕಾರ 2026 ಕಾರ್ಯಕ್ರಮ ಮಾರ್ಚ್ 26ರಂದು ನಡೆಯಿತು. ಹಿರಿಯ ರಂಗ ಕಲಾವಿದ ಶ್ರೀಪತಿ ಮಂಚನಬೈಲು ಬೆಂಗಳೂರು, ಗೀತಾ ಸುರತ್ಕಲ್, ಎಸ್ ನಿತ್ಯಾನಂದ ಪೈ ಕಾರ್ಕಳ, ಅವಿನಾಶ್ ಕಾಮತ್ ಮುಂಬೈ, ರಾಮ್ ಶೆಟ್ಟಿ ಹಾರಾಡಿ ಇವರಿಗೆ ಈ ಬಾರಿಯ ಮಲಬಾರ್ ವಿಶ್ವರಂಗ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಮಾತನಾಡಿ, ಪ್ರತಿಯೊಂದು ನಾಟಕವೂ ಸಮಾಜಕ್ಕೆ ಹೊಸ ಆಲೋಚನೆ ನೀಡುವ ಬೆಳಕಿನ ಕಿರಣವಾಗಿದೆ. ಕಲಾವಿದರು ಆ ಪಾತ್ರಕ್ಕೆ ಶಕ್ತಿ ತುಂಬುವ ಮೂಲಕ ಪ್ರೇಕ್ಷಕರಿಗೆ ಹೊಸ ಭರವಸೆ ಮತ್ತು ಸಂದೇಶ ನೀಡುವ ಕಾರ್ಯ ಮಾಡ್ತಾರೆ. ಉಡುಪಿ ಜಿಲ್ಲೆಯು ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಚಿಂತನೆ ಬೆಸೆಯುವ ಜಿಲ್ಲೆಯಾಗಿದೆ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನವು ಕಳೆದ 7 ವರ್ಷದಿಂದ ಮಾಡ್ತಾ ಇರುವ ಕಾರ್ಯಕ್ರಮಗಳು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿದರು. ಶಂಕರ್ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕಿ ಸುಗುಣ ಸುವರ್ಣ, ರಂಗಭೂಮಿಯು ಸಮಾಜವನ್ನ ಸರಿದಾರಿ ತಲುಪಲು ನೆರವು ನೀಡುತ್ತೆ. ಕಲಾವಿದರಿಗೆ ಗೌರವ ನೀಡಿದಾಗ ಅವರಿಗೆ ಮತ್ತಷ್ಟು ಸೇವೆ ಮಾಡಲು ಉತ್ಸಾಹ ಸಿಗುತ್ತೆ ಅಂತ ಹೇಳಿದರು. ಸರಬರಾಜು ನಿರ್ವಹಣೆ, ಪಾವತಿ ಮತ್ತು ಗುರುತಿನ ಪರಿಹಾರಗಳು ಮಣಿಪಾಲ ಉಪಾಧ್ಯಕ್ಷ ನವೀನ್ ಕುಮಾರ್ ಶುಭವನ್ನ ಹಾರೈಸಿದ್ರು. ವೇದಿಕೆಯಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಉಡುಪಿ ವಿಶ್ವನಾಥ್ ಶೆಣೈ, ಅಧ್ಯಕ್ಷ ಪ್ರೊಫೆಸರ್ ಶಂಕರ್, ಮಲಬಾರ್ ಗೋಲ್ಡ್ನ ಶಾಖಾ ವ್ಯವಸ್ಥಾಪಕ ಹಸೀಫ್ ರೆಹಮಾನ್, ಮಲಬಾರ್ ವಿಶ್ವರಂಗ ಪುರಸ್ಕಾರ ಸಮಿತಿ ಸಂಚಾಲಕ ರಾಜೇಶ್ ಭಟ್ ಪಣಿಯಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಸಿಬ್ಬಂದಿ, ರಂಗನಟ ವಿಘ್ನೇಶ್ ಹಿರಿಯಡ್ಕ ಅವರನ್ನು ಗೌರವಿಸಲಾಯಿತು. ಧಾರಾವಾಹಿಯನ್ನು ನೋಡಿದ್ದೇನೆ. ಆದರೆ ಹಾಗಂತ ಅವರು ಎಲ್ಲರ ಹತ್ರ ಬೆರೆಯುವುದಿಲ್ಲ ಅಂತಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲರ ಜೊತೆಗೆ ಬಹಳ ಪ್ರೀತಿಯಿಂದ ಬೆರೆಯುವಂತಹ ಒಂದು ಹಿರಿಯ ಚೇತನ ಅವರು. ಇತ್ತೀಚೆಗೆ ನಾನು ಬಹಳಷ್ಟು ಅಂದರೆ ಉಡುಪಿಗೆ ನಾನು ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ಮತ್ತೆ ಅಥವಾ ತುಳು ಅಕಾಡೆಮಿಗೆ ಹೋದ್ಮೇಲೆ ಅವರನ್ನು ಹಲವಾರು ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ. ಅದು ಎಲ್ಲ ಕಾರ್ಯಕ್ರಮ ಕೂಡ ಈ ರೀತಿಯ ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮದಲ್ಲೇ ಅವರನ್ನು ನೋಡಿರುವಂಥದ್ದು. ಹಾಗೆ ನಾನು ಮೊನ್ನೆ ಇತ್ತೀಚೆಗಷ್ಟೇ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅವರು ನಮ್ಮ ಕಾರಂತರ ಟ್ರಸ್ಟ್ ಪರವಾಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಮಾತನಾಡಿದರು. ಅಲ್ಲಿ ಕೂಡ ಬಹಳಷ್ಟು ಮಂದಿ ವಿದ್ಯಾರ್ಥಿನಿಯರಿದ್ರು. ಅವರಿಗೆ ಅವರು ಕರೆಗೊಟ್ಟದೇನೆಂದರೆ, ನಿಮಗೆ ಸಾಧ್ಯವಾದರೆ, ನಿಮಗೆ ಅವಕಾಶಗಳು ಲಭಿಸಿದರೆ ನೀವು ರಂಗಭೂಮಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿ ಅಂತ ಹೇಳಿ. ಅಂದರೆ ಅದರಲ್ಲಿ ನಿಮಗೆ ಎಷ್ಟು ವ್ಯಕ್ತಿತ್ವ ವಿಕಸನದಿಂದ ನಿಮ್ಮ ಜೀವನಕ್ಕೆ ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದು ಅಂತ. ಇದು ನಾನು ಗೀತಾ ಸುರತ್ಕಲ್ ಮೇಡಮ್ ಮಾತ್ರ ಹೇಳ್ತಾ ಇಲ್ಲ, ಹಲವಾರು ನಾನು ಗಮನಿಸಿದಂತಹ ಹಲವಾರು ರಂಗಭೂಮಿ ನಟರಾಗಿರ್ಬೋದು ಅಥವಾ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡವರಾಗಿರ್ಬೋದು, ಅವರಲ್ಲಿ ಕಂಡುಕೊಂಡಂಥದ್ದು ಆ ಒಂದು ವಿಶೇಷವಾಗಿ ಮಾನವೀಯ ಗುಣಗಳನ್ನು ನಾವು ಕಾಣುವಂಥದ್ದು. ಎಷ್ಟೋ ಜನ ಸಸ್ಯಾಹಾರಿಗಳಿದ್ದಾರೆ, ಮಾಂಸಾಹಾರಿಗಳಿದ್ದಾರೆ, ಅದರಲ್ಲಿ ಆ ಭೇದ ಭಾವ ಅದನ್ನು ಏನೂ ಇಲ್ಲ. ಬಹಳ ಒಂದು ಉತ್ತಮವಾದಂತಹ ಮಾನವೀಯ ಮೌಲ್ಯಗಳಿಗೆ, ಮಾನವೀಯ ಗುಣಗಳಿಗೆ ಸ್ಪಂದನೆ ನೀಡುವಂತಹ ಇದು. ಹಾಗೆ ಇವತ್ತು ಮೇಡಮ್ ಅವರಿಗೆ ಇವತ್ತು ಈ ಒಂದು ಸನ್ಮಾನ ಲಭಿಸಿದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆಲ್ಲ ಗೊತ್ತೇ ಇದೆ, ವಿಶ್ವ ರಂಗಭೂಮಿ ದಿನಾಚರಣೆ 1961ರಿಂದ ವಿಶ್ವದಾದ್ಯಂತ ಈ ಮಾರ್ಚ್ 27ರಂದು ನಾವು ಅದನ್ನು ಆಚರಿಸ್ತಾ ಇದ್ದೇವೆ. ನಾನು ಇವತ್ತು ಪ್ರತಿ ಸಲ ಯಾರಾದರೂ ಒಬ್ಬರು ಹಿರಿಯರು ಅದರ ಕುರಿತಾಗಿ ಕೋಟನ್ನು ಹೇಳ್ತಾರೆ, ಒಂದು ಮೆಸೇಜ್ ಇರ್ತದೆ. ಹಾಗೆ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ನಾನು ಗೂಗಲಲ್ಲಿ ನೋಡಿದೆ. ಮುನಿ ಭರದ್ವಾಜ ಮುನಿಗಳು ತನ್ನ ಮಗ ದ್ರೋಣಾಚಾರ್ಯನಿಗೆ 2 ವಿದ್ಯೆಗಳನ್ನು ಕಲಿಸ್ತಾರೆ. ಯಾಕಂದ್ರೆ ಅವರು 2 ವಿದ್ಯೆಗಳಲ್ಲಿ ಪರಿಣಿತರಾಗಿರ್ತಾರೆ. ಒಂದು ವೇದ ವಿದ್ಯೆ, ಮತ್ತೊಂದು ಧನುರ್ವೇದ ವಿದ್ಯೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭರದ್ವಾಜ ಮುನಿಗಳು, ನಿನ್ನ ಪ್ರವೃತ್ತಿ ಯಾವುದರಲ್ಲಿದೆಯೋ ಅದನ್ನು ಚೆನ್ನಾಗಿ ರೂಢಿಸಿಕೊ, ಒಂದನ್ನು ರೂಢಿಸಿಕೊಳ್ಳುವ ಭರದಲ್ಲಿ ಮತ್ತೊಂದನ್ನು ಅಲಕ್ಷಿಸಬೇಡ ಅಂತ. ಹಾಗೆ ಬೆಳಗಾವಿಗೆ ಹೋದ ನನಗೆ ಕನ್ನಡದ ಬಗ್ಗೆ ಇರುವಂಥ ಅಲ್ಲಿ ಅಸಡ್ಡೆ, ಅಲಕ್ಷತನ, ಅದು ಒಂದು ಥರದ ಈರ್ಷಾಭಾವವನ್ನು ಹುಟ್ಟುಹಾಕ. ಹಾಗೆ ನನಗೆ ಅನ್ನಿಸಿತ್ತು, ನಾನು ಬೆಂಗಳೂರಿನಲ್ಲಿ ರಂಗಭೂಮಿ ಮಾಡುವುದಲ್ಲ, ಧಾರವಾಡದಲ್ಲಿ ಮಾಡುವುದಲ್ಲ, ಹುಬ್ಬಳ್ಳಿಯಲ್ಲಿ ಮಾಡುವುದಲ್ಲ, ನಾನು ಮಾಡಿದರೆ
ಇಲ್ಲಿ ಮಾಡಬೇಕು. ಇಲ್ಲಿಯ ಯಾಕೆ ಅಂತ ಹೇಳಿದ್ರೆ 76 ಇಸ್ವಿ ಜೂನ್ 16ನೇ ತಾರೀಕಿನವರೆಗೆ ಒಂದೇ ಒಂದು ನಾಟಕ, ಕನ್ನಡದ ನಾಟಕ ಬೆಳಗಾವಿಯ ಯಾವುದೇ ಶಿಷ್ಟರಂಗ ಮಂದಿರದಲ್ಲಿ ಆಗಿದ ಇತಿಹಾಸ ಇಲ್ಲ. ಎಲ್ಲವೂ ಮರಾಠಿ ಭಾಷೆ. ಕನ್ನಡದಲ್ಲಿ ಕೇಳಿದರೆ ಇಲ್ಲಿಂದ ಕಾಲೇಜು ರಸ್ತೆಗೆ ಹೋಗೋ ದಾರಿ ಯಾವುದು ಅಂತ ಕೇಳಿದರೆ ಕಾನಡಿ मला येत नाही ಮರಾಠಿमध्ये बोल ಈ ಭಾವ ಇತ್ತು. ಆಗ ಹುಟ್ಟು ಹಾಕಿದ ನನ್ನ ಕನ್ನಡ ಸಂಸ್ಥೆ ಅದೇ ರಂಗ ಸಂಪದ ಬೆಳಗಾವಿ ಇವತ್ತು 49 ವರ್ಷ ಕಳೆದ 50 ವರ್ಷಕ್ಕೆ ಕಾಲಿಡ್ತಾ ಇದೆ. ಪ್ರತಿ ವರ್ಷವೂ ಬೆಳಗಾವಿಯ ಜನಕ್ಕೆ 14ರಿಂದ 15 ನಾಟಕಗಳು ನಮ್ಮದು ಹೊರಗಿದ್ದು ಎಲ್ಲ ತಂದು ಪ್ರದರ್ಶನ ಮಾಡ್ತಾ ಇದ್ದೇವೆ. ಆ ನಾಟಕಗಳಿಗೆ ಭಾಗವಹಿಸಿದಂಥವರು ಗೀತಾ ಸುರತ್ಕಲ್ ಮೇಡಮ್, ಹಾಗೆ ಇಲ್ಲಿ ಮುಂಬೈಯ ಎಲ್ಲ ಇವರು ಕನ್ನಡ ಕಲಾವಿದರು ಎಲ್ಲರೂ ಬೆಳಗಾವಿಗೆ ಬಂದಿದ್ದಾರೆ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ.